ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಸಸ್ಪೆನ್ಸ್ ಈಗ ರೋಚಕ ತಿರುವು ಪಡೆದುಕೊಂಡಿದೆ. ದೆಹಲಿಯಲ್ಲಿ ನಡೆದ ಸುಮಾರು 6 ಗಂಟೆಗಳ ಸುದೀರ್ಘ ಮ್ಯಾರಥಾನ್ ಸಭೆಯಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಯಾಗಿದ್ದು, ಈ ವೇಳೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ರಾಜ್ಯಸಭೆ ಆಫರ್ ನೀಡುವ ಮೂಲಕ ರಾಷ್ಟ್ರ ರಾಜಕಾರಣಕ್ಕೆ ಬರುವಂತೆ ಆಫರ್ ನೀಡಿದ್ದಾರೆ. ಇದಕ್ಕೆ ಯಾವುದೇ ಸಮ್ಮತಿ ಸೂಚಿಸದ ಸಿದ್ದರಾಮಯ್ಯ ಸಭೆ ಬಳಿಕ ನೇರವಾಗಿ ಜಾರ್ಜ್ ನಿವಾಸದಲ್ಲಿದ್ದ ಆಪ್ತ ಸಚಿವರು, ಶಾಸಕರೊಂದಿಗೆ ರಹಸ್ಯ ಸಭೆ ನಡೆಸಿ ಚರ್ಚಿಸಿದ್ದು, ಈ ವೇಳೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನೊಂದೆಡೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಬೇಡಿ ಎಂದು ಆಪ್ತರು ಸಿದ್ದರಾಮಯ್ಯಗೆ ಸಲಹೆ ನೀಡಿದ್ದು, ನಿಮ್ಮ ಪರವಾಗಿ ನಾವೇ ರಾಹುಲ್ ಗಾಂಧಿ ಬಳಿ ಮಾತನಾಡ್ತೇವೆ ಎಂದಿದ್ದಾರೆ. ಆದರೆ ಇದಕ್ಕೆ ಸಿದ್ದರಾಮಯ್ಯ, ಇಲ್ಲ, ನಾನು ರಾಹುಲ್ ಗಾಂಧಿ ಅವರನ್ನ ನಿರಾಕರಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ನಾನು ರಾಜೀನಾಮೆ ಕೊಡ್ತೇನೆ, ನೀವು ಬೇಕಾದರೆ ಹೋಗಿ ಮಾತಾಡಿ ಎಂದಿದ್ದಾರೆ ಎಂದು ತಿಳಿದು ಬಂದಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಈಗ ತೀವ್ರ ಕುತೂಹಲ ಕೆರಳಿಸಿದ್ದ ಕರ್ನಾಟಕ ನಾಯಕತ್ವ ಬದಲಾವಣೆ ಗೊಂದಲಕ್ಕೆ ತೆರೆ ಬಿದ್ದಿದೆ. ಈ ವಾರದಲ್ಲೇ ಹೊಸ ಸಿಎಂ ಆಗಲಿದ್ದಾರೆ. ಇದಕ್ಕೆ ಪೂರಕವೆಂಬಂತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದ ಕೆ.ಸಿ. ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಂದು ಬೆಂಗಳೂರಿಗೆ ಆಗಮಿಸಲಿದ್ದು, ಹೊಸ ಮುಖ್ಯಮಂತ್ರಿ ಜೊತೆ ಉಪಮುಖ್ಯಮಂತ್ರಿ ನೇಮಕದ ಬಗ್ಗೆ ಚರ್ಚಿಸಲಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಸಿದ್ದರಾಮಯ್ಯ ನಾಳೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ ಎನ್ನಲಾಗಿದೆ. ದೆಹಲಿಯಲ್ಲಿ ನಡೆದ ಸರಣಿ ಸಭೆಯಲ್ಲಿ ಪ್ರಮುಖವಾಗಿ ಕರ್ನಾಟಕ ನಾಯಕತ್ವ ಬದಲಾವಣೆ ಜೊತೆ ರಾಜ್ಯಸಭೆ ಚುನಾವಣೆ ಬಗ್ಗೆಯೂ ಚರ್ಚೆಯಾಗಿದೆ. ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಜೊತೆ ಪ್ರತ್ಯೇಕ ಸಭೆ ನಡೆಸಿದ್ದು, ಸಭೆಯಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಸರಿಸುಮಾರು 45 ನಿಮಿಷಗಳ ಕಾಲ 1-to-1 ಮಾತುಕತೆ ವೇಳೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮುಂದೆ ಅಧಿಕಾರ ಹಂಚಿಕೆ ಪ್ರಸ್ತಾಪ ಇಟ್ಟಿದ್ದು, ಇದರ ಜೊತೆ ಸಿದ್ದರಾಮಯ್ಯಗೆ ರಾಜ್ಯಸಭೆಯ ಆಫರ್ ನೀಡಿದ್ದಾರೆ ಎನ್ನಲಾಗಿದೆ. ಅಷ್ಟೇ ಅಲ್ಲದೆ ಪುತ್ರ ಯತೀಂದ್ರ ಅವರನ್ನು ಉಪಮುಖ್ಯಮಂತ್ರಿ ಮಾಡುವುದಾಗಿಯೂ ಸಹ ರಾಹುಲ್ ಗಾಂಧಿ ಆಫರ್ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ರಾಹುಲ್ ಗಾಂಧಿ ಆಫರ್ಗಳಿಗೆ ಯಾವುದೇ ಸ್ಪಷ್ಟ ನಿರ್ಧಾರವನ್ನು ಪ್ರಕಟಿಸದೆ ಸೈಲೆಂಟ್ ಆಗಿ ಬೇಸರದಲ್ಲೇ ಆಚೆ ಬಂದು ವೇಣುಗೋಪಾಲ್ ಸುದ್ದಿಗೋಷ್ಠಿಯಲ್ಲಿ ನಿಂತುಕೊಂಡ್ರು. ಆಫರ್ ಮುಂದಿಟ್ಟಾಗ ಸಿಎಂ ಸಿದ್ದರಾಮಯ್ಯ ಸಹ ರಾಹುಲ್ ಮುಂದೆ ನೇರ ಪ್ರಶ್ನೆಯೊಂದನ್ನು ಇಟ್ಟಿದ್ದಾರೆ ಎನ್ನಲಾಗಿದೆ. ನಾನು ರಾಜ್ಯಸಭೆಗೆ ಹೋದ್ರೆ ಮುಂದಿನ ಕರ್ನಾಟಕದ ಸಿಎಂ ಯಾರು ಎಂದು ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಇದಕ್ಕೆ ರಾಹುಲ್ ಗಾಂಧಿ, ಹೈಕಮಾಂಡ್ ಈ ಬಗ್ಗೆ ನಿರ್ಧಾರ ಮಾಡುತ್ತೆ, ನಿಮ್ಮನ್ನು ಸಹ ವಿಶ್ವಾಸಕ್ಕೆ ಪಡೆದು ನಿರ್ಧಾರ ಕೈಗೊಳ್ಳುತ್ತೆ ಎಂದಿದ್ದಾರಂತೆ. ಸಭೆಯಲ್ಲಿ ಕೇವಲ ರಾಜ್ಯಸಭೆ ಬಗ್ಗೆ ಚರ್ಚೆಯಾಗಿದೆ ಎಂದು ಕೆ.ಸಿ. ವೇಣುಗೋಪಾಲ್ ರಾಜಕೀಯ ಹೇಳಿಕೆ ನೀಡಿದ್ದಾರೆ. ಆದರೆ ಅಸಲಿಗೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ಜೊತೆ ನಾಯಕತ್ವ ಬದಲಾವಣೆಯನ್ನು ಸಹ ಪ್ರಸ್ತಾಪಿಸಿದ್ದಾರೆ. ಹೀಗಾಗಿ ಎಲ್ಲವನ್ನೂ ಸೂಕ್ಷ್ಮವಾಗಿ ಆಲಿಸಿದ ಸಿದ್ದರಾಮಯ್ಯ ಸಭೆ ಮುಗಿಯುತ್ತಿದ್ದಂತೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಬೇಸರದ ಮುಖದಲ್ಲೇ ನೇರವಾಗಿ ತಮ್ಮ ಬೆಂಬಲಿಗರು ತಂಗಿರುವ ಜಾರ್ಜ್ ನಿವಾಸಕ್ಕೆ ತೆರಳಿದ್ದಾರೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಬೆಳವಣಿಗೆಗಳು ಸಂಚಲನ ಮೂಡಿಸಿದ್ದು, ಮುಂದೆ ಈ ಬೆಳವಣಿಗೆ ಯಾವ ಹಂತಕ್ಕೆ ಹೋಗಲಿದೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಆದರೆ ಸಿದ್ದರಾಮಯ್ಯ ಮಾತ್ರ ರಾಜೀನಾಮೆ ನೀಡೋದು ಪಕ್ಕ ಎನ್ನಲಾಗಿದೆ. ಒಂದ್ ವೇಳೆ ಹಾಗೆ ಆದ್ರೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಲಿದ್ದಾರೆ, ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಆಗಲಿದ್ದಾರೆ. ಅಷ್ಟೇ ಅಲ್ಲ, 4 ಡಿಸಿಎಂ ಆಗಲಿದ್ದಾರೆ ಎಂದು ಹೇಳಲಾಗಿದೆ. ಮೇಲ್ನೋಟಕ್ಕೆ ಪರಮೇಶ್ವರ್, ಜಮೀರ್, ಯತೀಂದ್ರ, ಎಂ.ಬಿ. ಪಾಟೀಲ್ ಅಥವಾ ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿಗಳು ಆಗೋ ಚಾನ್ಸ್ ಇದೆ. ಮತ್ತೊಂದು ಕಡೆ ಇಷ್ಟೆಲ್ಲ ಕರ್ನಾಟಕ ಸಿಎಂ ಬದಲಾವಣೆ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಕೆಲಸ ಇದೆ ಎನ್ನಲಾಗಿದೆ. ತಮ್ಮ ಪುತ್ರ ಪ್ರಿಯಾಂಕ್ ಖರ್ಗೆ ರಾಜಕೀಯ ಭವಿಷ್ಯ ದೃಷ್ಟಿಯಿಂದ ವರಿಷ್ಠರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ. ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಡಿಸಿಎಂ ಮಾಡಿ ಆ ನಂತರದ ಸರ್ಕಾರಗಳಲ್ಲಿ ಸಿಎಂ ಆಗುವ ರೀತಿಯಲ್ಲಿ ಬೆಳೆಸುವ ಭರವಸೆಯನ್ನು ಮಲ್ಲಿಕಾರ್ಜುನ್ ಖರ್ಗೆಗೆ ಡಿ.ಕೆ. ಶಿವಕುಮಾರ್ ನೀಡಿದ್ದಾರೆ ಎನ್ನಲಾಗಿದೆ. ಅದಕ್ಕಾಗಿ ಸೋನಿಯಾ, ಪ್ರಿಯಾಂಕಾ ಗಾಂಧಿ ಮೂಲಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕೆಲಸ ವರ್ಕೌಟ್ ಆಗಿದೆ. ಹಾಗೆ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರ ತಿಳಿದು ಬರ್ತಿದ್ದಂತೆ ನೆಚ್ಚಿನ ನಾಯಕಿ ಸೋನಿಯಾ ಗಾಂಧಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಧನ್ಯವಾದ ತಿಳಿಸಲು ಮುಂದಾಗಿದ್ದಾರೆ. ಹಾಗೆ ಇಂದು ಪ್ರಿಯಾಂಕಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಭೇಟಿ ಮಾಡಿ ಮೂವರಿಗೂ ಡಿ.ಕೆ. ಶಿವಕುಮಾರ್ ಧನ್ಯವಾದ ತಿಳಿಸಲಿದ್ದಾರೆ. ಆದ್ರೆ ಮೊನ್ನೆ ದೆಹಲಿಗೆ ತೆರಳಿದ ಸಿದ್ದರಾಮಯ್ಯಗೆ ಶಾಕ್ ಆಗಿದೆ. ಸಿದ್ದರಾಮಯ್ಯ ಸಂಪುಟ ಪುನಾರಚನೆಯ ಪಟ್ಟಿ ತೆಗೆದುಕೊಂಡು ಹೋಗಿದ್ರು. ಇದರಿಂದಾಗಿ ಸಂಪುಟಕ್ಕೆ ಸೇರಿಕೊಳ್ಳುವ ಶಾಸಕರ ಪಟ್ಟಿ ದೊಡ್ಡದಾಗಿತ್ತು. ಆದರೆ ಈಗ ರಾಜೀನಾಮೆಗೆ ಸೂಚಿಸಿದ್ದಾರೆ ಎನ್ನಲಾದ ಹಿನ್ನೆಲೆ ಆ ಸಂಪುಟ ಪಟ್ಟಿಗೆ ಮಾನ್ಯತೆ ಇಲ್ಲ. ಮುಂದೆ ಡಿ.ಕೆ. ಶಿವಕುಮಾರ್ ಸಿಎಂ ಆದ್ರೆ ಹೊಸ ಸಂಪುಟಕ್ಕೆ ಸೇರಿಕೊಳ್ಳುವ ಶಾಸಕರ ಪಟ್ಟಿಗೆ ಅನುಮತಿ ಪಡೆದು ರಾಜ್ಯಕ್ಕೆ ಡಿ.ಕೆ. ಶಿವಕುಮಾರ್ ಆಗಮಿಸಲಿದ್ದಾರೆ. ಆದ್ದರಿಂದ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡ್ತಿದ್ದ ಸಚಿವರಿಗೆ ಈಗ ಟೆನ್ಷನ್ ಶುರುವಾಗಿದೆ. ಮುಂದೆ ಡಿ.ಕೆ. ಶಿವಕುಮಾರ್ ಸಿಎಂ ಆದ್ರೆ ಮಂತ್ರಿ ಸ್ಥಾನ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಎಚ್.ಸಿ. ಮಹದೇವಪ್ಪ, ಭೈರತಿ ಸುರೇಶ್ ಸೇರಿ ಹಲವರಿಗೆ ಟೆನ್ಷನ್ ಶುರುವಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತಿದ್ದಂತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮುಂದಿನ ಸಿಎಂ ಡಿ.ಕೆ. ಶಿವಕುಮಾರ್ ಪೋಸ್ಟ್ ಜೋರಾಗಿದೆ. ಹಾಗೆ ಡಿ.ಕೆ. ಶಿವಕುಮಾರ್ ಆಪ್ತ ಬಣದಲ್ಲೂ ಕೂಡ ಸಂತಸ ಮೂಡಿದೆ. ನಿನ್ನೆಯಿಂದಲೂ ಮಾತಾಡದೆ ಸೈಲೆಂಟ್ ಆಗಿದ್ದ ಶಾಸಕರು ಈಗ ಶುಭ ಸುದ್ದಿ ಹೊರ ಬರ್ತಿದ್ದಂತೆ ಸಂಭ್ರಮಾಚರಣೆ ಮಾಡಿದ್ದಾರೆ. ಹಾಗೆ ಡಿ.ಕೆ. ಶಿವಕುಮಾರ್ ಸಹೋದರ ಡಿ.ಕೆ. ಸುರೇಶ್ ಕೂಡ ಸಂತಸದಲ್ಲಿದ್ದಾರೆ. ಹೈಕಮಾಂಡ್ ಸುದ್ದಿ ಬರ್ತಿದ್ದಂತೆ ಅಣ್ಣ ಡಿ.ಕೆ. ಶಿವನ ಒಪ್ಪಿಕೊಂಡು ಡಿ.ಕೆ. ಸುರೇಶ್ ಸಂಭ್ರಮಿಸಿದ್ದಾರೆ ಎನ್ನಲಾಗಿದೆ.
ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ರೆ ವಿಪಕ್ಷ ನಾಯಕ ಅಶೋಕ್ ಮಾತ್ರ ವ್ಯಂಗ್ಯವಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ಗೆ ಸಿಗೋದು ಚಿಪ್ಪೆ ಅಂತಿದ್ದಾರೆ. ಡಿ.ಕೆ. ಶಿವಕುಮಾರ್ ಹೇಳ್ತಾರಪ್ಪ, ಡಿ.ಕೆ. ಶಿವಕುಮಾರ್ 136 ಸ್ಥಾನ ಗೆಲ್ತೀನಿ ಅಂತ ಹೇಳಿದ್ದೆ, ಗೆದ್ಬಿಟ್ಟೆ ಅಂತ. ಅವನ ಸ್ಥಾನನೇ ಗಟ್ಟಿ ಮಾಡ್ಕೊಳಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ. ಇನ್ನ 136 ಗೆದ್ದೆ ಅಂತ ಈಗ ಮೊನ್ನೆ ನಡೆದಂತ 5 ರಾಜ್ಯಗಳ ಚುನಾವಣೆಯಲ್ಲಿ, 5 ರಾಜ್ಯ ಪಂಚರಾಜ್ಯ ಚುನಾವಣೆಯಲ್ಲಿ ಎಲ್ಲರೂ ಒಂದೊಂದು ಸಮೀಕ್ಷೆ ಕೊಟ್ಟಿದ್ರು. ತಮಿಳುನಾಡಲ್ಲಿ ಅಣ್ಣಾ ಡಿಎಂಕೆ ಬರುತ್ತೆ ಅಂತಾನು ಕೊಟ್ಟಿದ್ರು, ಡಿಎಂಕೆ ಬರುತ್ತೆ ಅಂತಾನು ಕೊಟ್ಟಿದ್ರು, ವಿಜಯನ್ ಕೊಟ್ಟಿದ್ದು ಒಬ್ಬೇ ಒಬ್ಬರು. ಅದರಿಂದ ಯಾವುದೋ ಒಂದು ಸತ್ಯ ಆಗ್ಬೇಕಲ್ಲ, ಹಂಗೆ ಡಿ.ಕೆ. ಶಿವಕುಮಾರ್ ಹೇಳಿದ್ದು ಸತ್ಯ ಇರ್ಬೋದು. ಅದರಿಂದ ಚುನಾವಣೆ ಅನ್ನೋದು ಮತದಾರ ಜನತಾ ಜನಾರ್ದನ ಕೊಡುವಂತ ಒಂದು ಭಿಕ್ಷೆ. ಅದು ಅವ್ರು ತೀರ್ಮಾನ ಮಾಡ್ತಾರೆ, ಜನಕ್ಕೆ ಬಿಡ್ಬೇಕು. ಜನ ಆ ರೀತಿ ತೀರ್ಮಾನವನ್ನ ಬಿಜೆಪಿ ಪರವಾಗಿ ತಗೊಂತಾರೆ ಅನ್ನೋ ವಿಶ್ವಾಸ ನಮಗಿದೆ. ಡೆಲ್ಲಿ ಅಪ್ಡೇಟ್ಸ್ ನಿಮಗೆ ಬರ್ತದೆ ಸರ್, ನಿಮ್ಮ ಸೋರ್ಸ್ ಏನಿದೆ ಸರ್? ಡೆಲ್ಲಿನ ನಡೀತಿರೋ ಬೆಳವಣಿಗೆಗಳು ನಿಮ್ಮ ಸೋರ್ಸ್ ಏನ್ ಹೇಳುತ್ತೆ ಅಂತ? ಪಾಪ ಎಲ್ಲರೂ ಒಂದೊಂದು ರೂಮಲ್ಲಿ ಕೂಡ ಹಾಕಿದ್ದಾರೆ. ಒಬ್ಬೊಬ್ರು ಮುಖಾಮುಖಿ ಆಗಕ್ಕೆ ಅವಕಾಶನೇ ಇಲ್ಲ ಅಂತ ಸರ್ಕಾರ ಇದೆ. ಇಲ್ಲಿ ನೋಡಿದ್ರೆ CM ಡೆಪ್ಟಿ CM ಮುಖಾಮುಖ ನೋಡಿದಂಗೆ ಒಂದೊಂದು ರೂಮಲ್ಲಿ ಕೂಡ ಹಾಕಿದ್ದಾರೆ. ಸಂಧಾನಗಳು ನಡೀತಾ ಇದೆ. ನೋಡೋಣ ಹಿರಿಕೈಯಲ್ಲಿ ಯಾರು ಬರ್ತಾರೆ ಅನ್ನೋದು ಮುಖ್ಯ. ಭವಿಷ್ಯ ಈಗಿನ ಭವಿಷ್ಯ ನಾನು ಹೇಳ್ದಲ್ಲ, ಡಿ.ಕೆ. ಶಿವಕುಮಾರ್ಗೆ ಏನೋ ಭವಿಷ್ಯ ಕಾಣಿಸಿಲ್ಲ ಅಂತ ಹೇಳಿ 100% ಖಾಲಿ ತಟ್ಟೆ ಡಿ.ಕೆ. ಶಿವಕುಮಾರ್. ನವೆಂಬರ್ ಬದಲಾವಣೆ ಆಗುತ್ತೆ, ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಮನೆ ಹೋಗ್ತಾರೆ ಅಂತ ನೀವು ಹೇಳಿದ್ರಿ ಸರ್. ಹೌದು, ಬದಲಾವಣೆ ಆಗುತ್ತೆ ಅಂತ ಹೇಳಿದೆ. ಡಿ.ಕೆ. ಶಿವಕುಮಾರ್ ಆತಾರೆ ಅಂತ ನಾನು ಹೇಳಿದೆ. ಆಗಲ್ಲ ಅಂತ ಸರ್, ಡಿ.ಕೆ. ಶಿವಕುಮಾರ್ ಆ ಯೋಗನೇ ಕಾಣಿಸ್ತಾ ಇಲ್ಲ. ಅವನ್ ಬೇರೆ ತರ ಇತ್ತು ಇವತ್ತು. ಆ ಯೋಗನೇ ಕಾಣಲ್ಲ. ಸಿದ್ದರಾಮಯ್ಯ ಸ್ಟ್ರಾಂಗ್ ಇದ್ದಾರೆ ಅಂತ ಸರ್. ನ್ಯಾಚುರಲ್ ಆಗಿ ಈಗ ಕರೆದಿರೋದು ಸಿದ್ದರಾಮಯ್ಯನವ್ರು ಒಬ್ಬರನ್ನ. ಆದ್ರೆ ಮಂತ್ರಿಗಳನ್ನೆಲ್ಲ ಯಾಕೆ ಕರ್ಕೊಂಡು ಹೋಗಿದ್ದಾರೆ? ಉಳ್ಕೊಬೇಕು ಅನ್ನೋ ದೃಷ್ಟಿಯಿಂದ ಮಂತ್ರಿಗಳಿಗೆ ಕರ್ಕೊಂಡು ಹೋಗಿದ್ದಾರೆ. ಸ್ಟ್ರೆಂತ್ ತೋರಿಸೋ ದೃಷ್ಟಿಯಿಂದ ಪೊಲಿಟಿಕಲ್ ಇದಲ್ಲ, ಪೊಲಿಟಿಕಲ್ ಸಿಸ್ಟಮ್ ನೋಡಿದಿರಲ್ಲ. ಸಿದ್ದರಾಮಯ್ಯ ಮುಂಚೆ ಜನತಾ ದಳದಲ್ಲಿದ್ದ ಹೆಂಗೆ ರಾಜಕಾರಣ ಮಾಡಿದ್ರು ಅದೇ ರಾಜಕಾರಣವನ್ನ ಕಾಂಗ್ರೆಸ್ ಅಲ್ಲೂ ಮಾಡ್ತಾ ಇದ್ದಾರೆ. ಅವ್ರಿಗೆ ರಾಜಕಾರಣ ಕರಗತವಾಗಿ ಬಂದ್ಬಿಟ್ಟಿದೆ. ಯಾರು ನೆಲ್ ತುಳಿಬೇಕು ಅನ್ನೋದು ಅವ್ರ ಪಕ್ಕ ಗೊತ್ತಿದೆ. ಡಿ.ಕೆ. ಶಿವಕುಮಾರ್ ಎಲ್ಲಿ ಯಾವ ಬೋನ್ಗೆ ಹಾಕ್ಬೇಕು, ಯಾಕೆ ಕೂಡ ಹಾಕ್ಬೇಕು ಅನ್ನೋದು ಅವ್ರು ಚಂದ ಗೊತ್ತಿದ್ದಂಗೆ ಕಾಣಿಸುತ್ತೆ. ಅದರಿಂದ ಮಂತ್ರಿಗಳನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗಿರೋದು ನೋಡಿದ್ರೆ ಸ್ಥಾನ ಬಿಡೋ ಸ್ಥಾನ ಕಾಣ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಹೇಳ್ತಾರಪ್ಪ, ಡಿ.ಕೆ. ಶಿವಕುಮಾರ್ 136 ಸ್ಥಾನ ಗೆಲ್ತೀನಿ ಅಂತ ಹೇಳಿದ್ದೆ, ಗೆದ್ಬಿಟ್ಟೆ ಅಂತ. ಅವನ ಸ್ಥಾನನೇ ಗಟ್ಟಿ ಮಾಡ್ಕೊಳಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ. ಇನ್ನ 136 ಗೆದ್ದೆ ಅಂತ ಈಗ ಮೊನ್ನೆ ನಡೆದಂತ 5 ರಾಜ್ಯಗಳ ಚುನಾವಣೆಯಲ್ಲಿ, 5 ರಾಜ್ಯ ಪಂಚರಾಜ್ಯ ಚುನಾವಣೆಯಲ್ಲಿ ಎಲ್ಲರೂ ಒಂದೊಂದು ಸಮೀಕ್ಷೆ ಕೊಟ್ಟಿದ್ರು. ತಮಿಳುನಾಡಲ್ಲಿ ಅಣ್ಣಾ ಡಿಎಂಕೆ ಬರುತ್ತೆ ಅಂತಾನು ಕೊಟ್ಟಿದ್ರು, ಡಿಎಂಕೆ ಬರುತ್ತೆ ಅಂತಾನು ಕೊಟ್ಟಿದ್ರು, ವಿಜಯನ್ ಕೊಟ್ಟಿದ್ದು ಒಬ್ಬೇ ಒಬ್ಬರು.